ಮುಸ್ಲಿಂ ಕಂಟ್ರೀಸೇ ಯಾರು ಮಾಡಿಲ್ಲ ಸ್ವಾಮಿ. ನಾವೇನು ಮುಸ್ಲಿಂ ಕಂಟ್ರಿನ ಭಾರತ? ಇಲ್ಲಿ ಇರ್ಬೇಕಂದ್ರೆ ಇಲ್ಲಿ ನೆಲ ಜಲ, ಇಲ್ಲಿ ಅನ್ನ ನೀರು ತಿನ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಥರ ಇರಬೇಕು. ಬೇರೆ ದೇಶದಲ್ಲಿ ಏನಾರಾಗಲಿ ಅವರು ಇದ್ರೂ ಅವ್ರ ಮನೆಯಲ್ಲಿ ತೋರಿಸ್ಕೊಳ್ಬೇಕು, ಅವ್ರು ಏನಿದ್ರು ಮಾಡ್ಕೊಳ್ಬೇಕು. ಹೊರಗಡೆ ಬಂದು ಪ್ರೊಟೆಸ್ಟ್ ಕೊಡೋದು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ನಾವು ಹಸು ಥರ ಇದ್ದೀವಿ ಹಿಂದೂಗಳಂದರೆ, ನಮಗೆ ಸಿಂಹ ಥರ ಲೈಕ್ ಇಲ್ಲ. ಒಳ್ಳೆ ಬೇರೆ ಕಡೆ ಹೋಗ್ತಾ ಇದೆ. ನಾವು ನಮ್ಮ ಇಂಡಿಯಾದಲ್ಲಿದ್ದವರೇ ಬೇರೆ ಕಡೆ ಹೋಗ್ತಾ ಇದೆ. ಅದರ ಅವಶ್ಯಕತೆ ಇದೆಯಾ? ಅವ್ರು ಸತ್ತೋಗಿರೋದಕ್ಕೆ ಹೆಂಗಸರೆಲ್ಲ ಮುರುಗಗಳೆಲ್ಲ ಕಿತ್ತಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೇದಕ್ಕೆ ನ್ಯಾಯವಾಗಿ ಸ್ಟ್ರೈಕ್ ಮಾಡಿದರೆ ಒಳಗೆ ಹಾಕ್ತೀರಾ. ಇದು ಯಾವುದೋ ದೇಶದಲ್ಲಿ ನಡೀತಕ್ಕಂಥ ಇಲ್ಲಿ ಬಂದು ಸ್ಟ್ರೈಕ್ ಮಾಡಿದರೆ ಇವರು ಕಣ್ಮುಚ್ಕೊಂಡು ಕೂತಿದೆ ಅಂತ ಸರ್ಕಾರ. ದೇಶದ್ರೋಹಿಗಳಿಗಂತ ತೀರ್ಮಾನ ಮಾಡಬೇಕು. ಅವ್ರಿಗೇನು ಕಾನೂನು ಕ್ರಮ ಆಗುತ್ತೆ ಅದು ಆಗಬೇಕು. ಈ ಥರ ಎಮೋಷನ್ಸು ಸೆಂಟಿಮೆಂಟ್ಸ್ ಎಲ್ಲ ಅನಾವಶ್ಯಕ. ಇದ್ರ ಬಗ್ಗೆ ಯಾರು ಗಮನನೂ ಕೊಡಬಾರ್ದು, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇರಾನಲ್ಲೇ ಅಲ್ಲಿ ಜನರಲ್ ಪಬ್ಲಿಕ್ ಬಂದ್ಬಿಟ್ಟು ಕುಣಿದು ಕುಪ್ಪಳಿಸ್ತಾ ಇರೋದೆಲ್ಲ ನೋಡಿದ್ದೀನಿ. ಇಲ್ಲಿ ಭಾರತ ದೇಶದಲ್ಲಿ ನಮ್ಮ ಸಿ ಎಮ್ ಅವರು ಸಂತಾಪ ತೋರಿಸಿದ್ದಾರೆ. ಅವ್ರು ಸಿ ಎಮ್ ಸಂತಾಪ ತೋರಿಸಿರೋದು ಅವರು ಸ್ವಇಚ್ಛೆಯಿಂದಲ್ಲ. ಅವ್ರ ನಾಯಕಿ ಪ್ರಿಯಾಂಕಾ ವಡ್ರಾ ಬಂದುಬಿಟ್ಟು ಕಂಡಮ್ ಮಾಡಿದ್ದಾರೆ. ಅದಕ್ಕೆ ಇವರು ಫಾಲೋ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಅವ್ರ ಮನಸ್ಫೂರ್ತಿಯಾಗಿಲ್ಲ ಅದು. ಇಲ್ಲಿ ಅವರನ್ನು ಅಲ್ಲಿ ಸತ್ತಿರೋದಕ್ಕೆ ಇಲ್ಲಿ ಯಾರು ಪ್ರೈಸ್ ಮಾಡೋದು, ದುಃಖ ತೋರಿಸೋ ಅಂಥದ್ದು ಏನೂ ಇಲ್ಲ. ಇದೆಲ್ಲ ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಅವ್ರು ಹೋಗಿರೋದ್ರಿಂದ ಏನು ಇಲ್ಲಿ ಯಾರಿಗೂ ದುಃಖನೂ ಇಲ್ಲ, ಏನೂ ಇಲ್ಲ, ಆ ತೊಂದರೆ ಏನೂ ಇಲ್ಲ. ಆ ಥರ ಏನಾದರೂ ಇದ್ದರೆ ಕಾನೂನು ಪ್ರಕಾರವಾಗಿ ನಮ್ಮ ಸರ್ಕಾರ ಏನೋ ಆಕ್ಷನ್ ತಗೊಳ್ಬೇಕು. ಅವ್ರಿಗೆಲ್ಲ ದೇಶದ್ರೋಹಿಗಳಿಗಂತ ತೀರ್ಮಾನ ಮಾಡಬೇಕು. ಅವ್ರಿಗೇನು ಕಾನೂನು ಕ್ರಮ ಆಗುತ್ತೆ ಅದು ಆಗಬೇಕದು. ನಮ್ಮ ಭಾರತ ದೇಶ ಉಳಿಬೇಕು. ನಮ್ಮ ರಾಷ್ಟ್ರ ನೆಕ್ಸ್ಟ್ ಹಿಂದೂ ರಾಷ್ಟ್ರ ಆಗಬೇಕು. ನಮ್ಮ ಭಾರತ ದೇಶ ಉಳಿಬೇಕಂದ್ರೆ ಅದು ಆಗಲೇಬೇಕದು. ಅದು ನಮ್ಮ ರಾಷ್ಟ್ರ ವಿರೋಧಿಗಳಿಗೆ ಯಾರಿದೆ ಅವರೆಲ್ಲ ಕಂಡಮ್ ಆಗಬೇಕು, ಆಕ್ಷನ್ ತಗೊಳ್ಬೇಕು. ಯಾವ ಕಾರಣಕ್ಕೆ ಸರ್ ಇಲ್ಲಿ ಪ್ರೊಟೆಸ್ಟ್ ಇಲ್ಲಿ ಅಂದ್ರೆ ಏನು ಬದಲಾವಣೆ ಆಗುತ್ತೆ? ಇವಾಗ ಸಿ ಎಮ್ಗೆ ಕಾರಣ ಇಲ್ಲ. ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಅವ್ರು ಸತ್ತೋಗಿರೋದಕ್ಕೆ ಕಣ್ಣೀರು ತೋರಿಸಿದ್ರು, ಸಿಂಪತಿ ತೋರಿಸಿದ್ರು. ಅವ್ರನ್ನ ಫಾಲೋ ಮಾಡ್ತಾರೆ ಇವರು. ಅವ್ರ ಪಾರ್ಟಿ ಬಾಸ್ ಅವರು. ಅದಕ್ಕೆ ಇವರು ಪ್ರಧಾನಮಂತ್ರಿ ಸಿಂಪತಿ ತೋರಿಸಿಲ್ಲ, ಅವ್ರು ತೋರಿಸಿಲ್ಲ, ಇವ್ರು ತೋರಿಸಿಲ್ಲ. ನೀನು ತೋರಿಸಿದ್ಯಲ್ಲ, ನೀನು ತೋರಿಸಿದ್ರೆ ನಿಮ್ಮ ನಾಯಕಿಗೆ ಪ್ಲೀಸ್ ಮಾಡೋಕ್ಕೆ ನೀನು ತೋರಿಸಿದ್ಯಾ. ಅದು ಬಿಟ್ಟರೆ ಬೇರೆ ನಿಲ್ವಲ್ಲ. ಅದೆಲ್ಲ ಏನು ಅವಶ್ಯಕತೆ ಇಲ್ಲ, ತೋರಿಸೋ ಅವಶ್ಯಕತೆನೇ ಇಲ್ಲ. ಅವರಿಂದ ನಮ್ಮ ದೇಶಕ್ಕೆ ನೋಡಿ, ನಮಗೆ ಇವರು ಅಟ್ಯಾಕ್ ಮಾಡ್ತಾರೆ ಆ ದೇಶನ, ಯಾರೋ ಇಷ್ಟ ಇಲ್ಲ. ಏನಾದರೂ ನಮ್ಮ ಮೇಲೆ ಯಾರಾದರೂ ಯಾವ ದೇಶ ಆದರೂ ಬಂತು ಅಂದರೆ ಫಸ್ಟ್ ಬಂದು ನಿಲ್ಲೋದು ಅವರ. ನಮ್ಗೆ ಆವತ್ತಿಂದನೂ ನಮ್ಮ ಭಾರತ ದೇಶಕ್ಕೆ ಎಲ್ಲ ಟೆಕ್ನಾಲಜಿ ಸಪ್ಲೈ ಮಾಡಿಕೊಂಡು ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಅವರು. ಇವ್ರು ಯಾರೂ ಇಲ್ಲ. ನಾವು ಅವ್ರ ಜೊತೆ ನಾವು ಇರಬೇಕಾಗುತ್ತೆ, ಅವ್ರು ಸಪೋರ್ಟ್ ಮಾಡಬೇಕಾಗುತ್ತೆ. ಅದು ತಪ್ಪೇನಿಲ್ಲ. ಇರಾನ್ಗೆ ನಾವು ಸಪೋರ್ಟ್ ಬೇಡ ಮಾಡೋದು ಬೇಡ ಅಂತೀರಾ? ಯಾರು ಸಪೋರ್ಟ್ ಮಾಡೋದು? ಯಾವುದಕ್ಕೆ? ಈಗ ಬೇರೆ ಬೇರೆ ಕಂಟ್ರಿಗೆ ಈಗ ಒಂದಷ್ಟು ಜನ ಕಾಂಗ್ರೆಸ್ ಇಂದ ಇಲ್ಲ ಸಪೋರ್ಟ್ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಸೈಲೆಂಟ್? ಇವಾಗ ಮುಸ್ಲಿಂ ಕಂಟ್ರೀಸೇ ಯಾರು ಮಾಡಿಲ್ಲ ಸ್ವಾಮಿ. ನಾವೇನು ಮುಸ್ಲಿಂ ಕಂಟ್ರಿನ ಭಾರತ? 56 ಮುಸ್ಲಿಂ ದೇಶಗಳಿದೆ. ಯಾರು 2-3 ದೇಶಗಳು ಬಿಟ್ಟರೆ ಯಾರು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವ್ರಿಗೆ ಅವ್ರು ಆಗೋದಿಲ್ಲ, ಅವ್ರು ಮಾಡಿಲ್ಲ. ಅವರು ಮುಸ್ಲಿಂ ಕಂಟ್ರೀಸ್ಗೆ ಅವ್ರಿಗೆ ಅವ್ರಿಗೆ ಬೇಕಾಗಿಲ್ಲ. ಬೇರೆಯವರು ಯಾರು ಅವರನ್ನು ಇದು ಮಾಡ್ತಾರೆ. ಅದಕ್ಕೇನು ತಪ್ಪೇನಿಲ್ಲ. ಅವ್ರು ಇಲ್ಲಿ ಯಾರು ಖಂಡನೆ ಮಾಡೋದು, ಅವ್ರಿಗೆ ಶ್ರದ್ಧಾಂಜಲಿ ತೋರಿಸೋದೆಲ್ಲ ತಪ್ಪು. ಇಲ್ಲಿ ಅಲಿಪುರದಲ್ಲಿ ಅವರು ವಂಶಸ್ಥರು 20,000 ಜನ ಇದ್ದಾರೆ. ಅವರು 83ರಲ್ಲಿ ಬಂದು ಹೋದ್ರಂತ. ಅವರ ಒಂದು ಲೀಡ್ರು, ಅವ್ರ ಕಮ್ಯುನಿಟಿ ಅವರು ಹೋಗ್ಬಿಟ್ರಂತ ಅವ್ರು ತೋರಿಸಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರು ಇಲ್ಲ. ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ಬೇಕು ಅಂತಾರೆ. ಅವರು ಇದ್ರೂ ಅವ್ರ ಮನೆಯಲ್ಲಿ ತೋರಿಸ್ಕೊಳ್ಬೇಕು, ಅವ್ರು ಏನಿದ್ರೆ ಮಾಡ್ಕೊಳ್ಬೇಕು. ಹೊರಗಡೆ ಬಂದು ಪ್ರೊಟೆಸ್ಟ್ ಕೊಡೋದು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಅವ್ರನ್ನೆಲ್ಲ ದೇಶದ್ರೋಹಿಗಳಿಗಂತ ತೀರ್ಮಾನ ಮಾಡಬೇಕು. ಇವಾಗ ಇದರಲ್ಲಿ ನಮ್ಮದು ಆರ್ಮಿನವ್ರಿಗೆಲ್ಲ ಹೊಡೆದ್ರಲ್ಲಿ 2 ಬಸ್ಸು ಕಾಶ್ಮೀರಲ್ಲಿ. ಏನು ಯಾವ ಊರದು? ಕಾಶ್ಮೀರಲ್ಲಿ ಆರ್ಮಿದವ್ರಿಗೆ ಪಹಲ್ಗಾಮ್ ಹೊಡೆದಿದ್ದು. ಇವನ್ನ ಇವಾಗ ಸತ್ತೋದ್ನಲ್ಲ, ಅವನ್ಗ ಟೆರರಿಸ್ಟ್ ಗ್ರೂಪ. ಅವರು ಬೆಳೆಸಿ ಕಲಿಸಿರೋ ಗ್ರೂಪೇ ಅಲ್ಲಿ ಬಂದು ಹೊಡೆದಿದ್ದು.
ಅವರೆಲ್ಲ ಕೂತಿದ್ರೂ ಪ್ರಪಂಚದಲ್ಲಿ ಎಲ್ಲ ದೇಶಗಳ ಮೇಲೂ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಅವ್ರು ಹೋಗಿರೋದಕ್ಕೆ ಯಾರಿಗೂ ದುಃಖ ಏನಿಲ್ಲ, ಸಂತಾಪ ಸೂಚಿಸೋ ಅವಶ್ಯಕತೆ ಏನಿಲ್ಲ. ಆ ಥರ ಏನು ಪಬ್ಲಿಕಲ್ಲಿ ಏನು ಅವ್ರ ಮೇಲೆ ಇದೇ ಇಲ್ಲ. ಸುಮ್ಮನೆ ಯಾರೋ ನಾಲ್ಕು ಜನ ಅದನ್ನು ಬೂಸ್ಟ್ ಮಾಡ್ತಾ ಇರ್ಬೋದು ಅಷ್ಟೇ. ಇವಾಗ CM ಹೇಳಿದ್ದಾರೆ, CMಗೂ ಯಾರಾದರೂ ಗೌರವ ಕೊಟ್ಟು ಯಾರಾದರೂ ತಾಲೂಕು ವೈಸು ಡಿಸ್ಟ್ರಿಕ್ಟ್ ವೈಸು ಅಲ್ಲ ಅವ್ರ ಪಾರ್ಟಿಯವರು ಅವ್ರ ಲೀಡ್ರ್ ಹೇಳಿದ್ರು, ಈ ಲೀಡ್ರ್ ಹೇಳ್ಬಿಟ್ರು, ಮುಗಿದೋಯ್ತು ಯಾರು ಇಬ್ಬರು ಅಷ್ಟೇ. ಬೇರೆ ಯಾರು ಹೇಳಿ ಅದಕ್ಕೆ ಏನಾದರೂ ಇದು ಮಾಡಿದಾರಾ? ಏನಿಲ್ವಲ್ಲ. ಅವ್ರ ಪಕ್ಷದಲ್ಲಿನೂ ಏನು ಅಷ್ಟು ದೊಡ್ಡದಾಗೇನಿಲ್ಲ. ಮತ್ತು ಬೇರೆ ಯಾರು ಇನ್ನೊಬ್ರು ಯಾರು ಮಾಡ್ತಾರೆ? ಅಂದ್ರೆ ಜನಗಳು ಇವಾಗ ಶಿವಮೊಗ್ಗದಲ್ಲೂ ಮಾಡಿದ್ರು, ಚಿಕ್ಕಬಳ್ಳಾಪುರದಲ್ಲೂ ಮಾಡಿದ್ರು. ಇವಾಗ ಮುಸ್ಲಿಮ್ಸ್ ಅಲ್ಲಿ ಶಿಯಾಸ್ ಎಲ್ಲದಿದ್ರೆ ಅವರು ಅದನ್ನು ಸ್ವಲ್ಪ ಕ್ರಿಯೇಟ್ ಮಾಡಿ ನಮ್ಮ ಕಮ್ಯುನಿಟಿ ಅವನು ಹೋಗ್ಬಿಟ್ಟ ಅದು ತೋರಿಸೋದಕ್ಕೆ ಮಾಡಿರ್ಬೋದು ಜಾಸ್ತಿ. ಇವಾಗ ಎಲ್ಲ ದೇಶದಲ್ಲೂ ಅದು ಫೇವರ್ ಆಂಟಿ ಇರ್ತಾರೆ. ಇಲ್ಲಿ ಆಂಟಿ ಬಂದ್ಬಿಟ್ಟು ನಾಟ್ 1% 2% ಇಲ್ಲ. ಮತ್ತು ಅದಕ್ಕೆ ವಿರೋಧವಾಗಿರೋದು 90% ಮೇಲೆ ಇದೆ. ಇದೇನಿದೆ ಅವಶ್ಯಕತೆ ಇದೆಯಾ ಅಂತ ಇವಾಗ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿಗೆ ರೀಚ್ ಆಗುತ್ತೆ. ನೀವು ಇದಿರಲ್ಲ ಪ್ರಶ್ನೆಲ್ಲ ಅದೆಲ್ಲ ಪಬ್ಲಿಷ್ ಮಾಡ್ತಾರೆ. ಇವಾಗ ಆ ದೇಶದಲ್ಲಿ ಅವ್ರು ಸತ್ತೋಗಿರೋದಕ್ಕೆ ಹೆಂಗಸರೆಲ್ಲ ಬುರ್ಗಗಳೆಲ್ಲ ಕಿತ್ತಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾರೆ, ತೋರಿಸಿರೋದು. ಅವ್ರು ಅಲ್ಲಿ ಮಾಡಿದ್ರೆ ಯಾರು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಯ್ತಲ್ವಾ? ಅದೆಲ್ಲ ನೋಡ್ತಾ ಇದೀವಲ್ವಾ? ಆ ಥರ ಇಲ್ಲಿ ಜನರ ಅಭಿಪ್ರಾಯನ ಅವ್ರಿಗೆ ಗೊತ್ತಾಗುತ್ತೆ. ಥ್ರೂ ಪ್ರೆಸ್ ಇದೆಲ್ಲ TVs ಎಲ್ಲ ಇದು ಪಬ್ಲಿಷ್ ಆಗುತ್ತೆ, ವೈಡ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಆಗುತ್ತೆ. ಏನು ವ್ಯತ್ಯಾಸ ಆಗಲ್ಲ. ಅವ್ರು ಹೋಗಿರೋದ್ರಿಂದ ನಮ್ಮ ದೇಶದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅಂದ್ರೆ ಇಲ್ಲಿ ಸ್ಟ್ರೈಕ್ ಮಾಡೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಸ್ಟ್ರೈಕ್ ಮಾಡೋದಿಲ್ಲ ಯಾರು. ಸುಮ್ಮನೆ ಇವಾಗ ಯಾರೋ ಪ್ರೊಟೆಸ್ಟ್ ಮಾಡಿದ್ರು ಮುಗಿದೋಯ್ತು. ಸರ್ಕಾರ ಇವಾಗ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಕಣ್ಣಿಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಅಷ್ಟೊತ್ತಿಗೆ ಸೈಲೆಂಟ್ ಆಯ್ತೀನಿ, ಯಾರು ಏನು ಮಾಡೋದಿಲ್ಲ, ಒಂದೂ ಇಲ್ಲ, ಅದು ಮುಗಿದೋಯ್ತು ಅಷ್ಟೇ. ನಮ್ಮ ಇಲ್ಲಿ ಭಾರತ ದೇಶದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಅವರು ಒಗ್ಗಟ್ಟಾಗಿದ್ದಾರೆ. ಆದರೆ ಇವರೇ ಮುಸ್ಲಿಮ್ಸ್ ಅವರೇ ಈ ಥರ ವಿರೋಧಿ ಥರ ಮಾತಾಡಿ ಬೇರೆ ದೇಶದ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ. ನಮ್ಮವ್ರು ತೀರ್ಕೊಂಡಾಗೆ ಯಾರೂ ಸ್ಟ್ರೈಕ್ ಮಾಡಲ್ಲ. ನಮ್ಮ ಜನ ಹಿಂದೂ ಧರ್ಮಗಳು ಸತ್ತಾಗೆ ಇದು ಮಾಡೋದಾಗೆ ಯಾರೂ ಮಾಡಲ್ಲ. ಅದಕ್ಕೆ ಇವರು ಇಲ್ಲಿ ಈ ನೆಲದಲ್ಲಿ ಇದ್ಕೊಂಡ್ಬಿಟ್ಟು ಇಲ್ಲಿದು ಎಲ್ಲರೂ ಒಂದು ಒಗ್ಗಟ್ಟಾಗಿ ಬಳದ್ಬಿಟ್ಟು ಇವರು ಅಪೋಸಿಟಾಗಿ ಅವ್ರ ದೇಶಕ್ಕೆ ಸಪೋರ್ಟ್ ಮಾಡ್ತಾರಲ್ಲ, ಎಷ್ಟು ನ್ಯಾಯ ಅಂತ ಇದು. ಅದಕ್ಕೆ ಇವ್ರು ತಿಳ್ಕೊಬೇಕು. ನಾವು ಯಾಕಂದ್ರೆ ಎಲ್ಲರೂ ಹಿಂದೂಗಳು ಇಲ್ಲಿ ಜನ ಒಗ್ಗಟ್ಟಾಗಿರುವುದ್ನಾಗ ಇವರಾಗಲೇ ಇವರು ಇದು ಮಾಡ್ತಾಯಿದ್ದಾರೆ. ಬೇರೆ ನಮ್ಮದು ಭಾರತ ದೇಶ ಬೇರೆ, ಹಿಂದೂಗಳು ಬೇರೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲೆಲ್ಲ ಮುಸ್ಲಿಮ್ಸಲ್ಲಿ ಕ್ರಿಶ್ಚಿಯನ್ಸಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ತಾನೆ. ಅಂದಾಗೆ ನೀವೇ ತಾನೇ ಇದೆಲ್ಲ ಮಾಡ್ತಾ ಇರೋದು. ನಿಮ್ಮ ಜನ ಈ ಥರ ಮಾಡ್ತೀರಾ, ನಮ್ಮ ಜನ ತೊಂದರೆ ಆದಾಗೆ ನೀವು ಸ್ಟ್ರೈಕ್ ಮಾಡಬೇಕು. ನಮ್ಮ ಹಿಂದೂದವರು ಎಷ್ಟೋ ಜನ ಸತ್ತರಲ್ಲ, ಹೆಣ್ಮಕ್ಳು ಸತ್ರು, ಅಲ್ಲಿ ಎಷ್ಟೋ ಜನ ಯೋಧಗಳು ಸತ್ರು, ಅದೆಲ್ಲ ಮಾಡಬೇಕಲ್ಲ. ಅವಾಗ ನಾವು ನ್ಯಾಯವಾಗಿರ್ತೀವಿ ಅಂತ ಗೊತ್ತಾಗುತ್ತೆ. ಅದು ದಯವಿಟ್ಟು ಇದನ್ನೇನೆಂದರೆ ಮುಂದೆ ನಮ್ಮ ಭಾರತ ದೇಶದಲ್ಲಿ ಈ ಥರ ನಡೀಬಾರ್ದು. ಇಲ್ಲಿ ಇರಬೇಕಂದ್ರೆ ಇಲ್ಲಿ ನೆಲ ಜಲ, ಇಲ್ಲಿ ಅನ್ನ ನೀರು ತಿನ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಥರ ಇರಬೇಕು. ಬೇರೆ ದೇಶದಲ್ಲಿ ಏನಾರಾಗಲಿ ಅವರು, ಹೌದಾ? ನಮ್ಮವ್ರು ಯಾರು ಆ ಥರ ಸ್ಟ್ರೈಕ್ ಮಾಡ್ತಾರಾ? ನಮ್ಮಲ್ಲಿ ಯಾರು ಆ ಥರ ಇದ್ದಾರೆ ಭೇದ ತೋರಿಸ್ತಾರ? ನಮ್ಮಲ್ಲಿ ಎಲ್ಲರಿಗೂ ಬರ್ರಿ ಅಂತ ವೆಲ್ಕಮ್ ಮಾಡ್ತೀವಿ. ಇವರು ಏನು ಮಾಡ್ತಾರೆ, ವೆಲ್ಕಮ್ ಮಾಡಲ್ಲ, ನಮಗೆ ಉಲ್ಟಾ ಇದು ಮಾಡಿಬಿಟ್ಟು ಬೇರೆ ಥರ ರೀತಿ ನೋಡ್ಕೊತಾರೆ. ಅದಕ್ಕೆ ಇದನ್ನೇನೆಂದರೆ ಬೇರೆ ಅಲ್ಲಿ ಅವರು ಜನಾಂಗನೇ ಅವ್ರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಅಲ್ಲಿ ಜನನೇ ತುಂಬ ಜನ ಅವರೇ ಲೈಕ್ ಮಾಡಿಕೊಂಡು ಅವರೇ ಡ್ಯಾನ್ಸ್ ಕುಣಿದು ಅವರು ಅಲ್ಲೇ ದ್ವೇಷ ಇದೆ. ಅವರಲ್ಲೇ ಪಂಗಡದಲ್ಲಿ 2 ಜಾತಿ ಇದೆ ಅಲ್ವಾ? ನಮ್ಮ ಹಿಂದೂ ಧರ್ಮ ಅಂದ್ರೆ ಒಂದೇ, 84 ಜಾತಿ ಇದ್ರೂ ಎಲ್ಲರೂ ಒಂದೇ ಹಿಂದೂ ಅಲ್ವಾ? ನೀವು ಯಾಕೆ ಅದನ್ನು ಬೇರೆ ಥರ ತೋರಿಸ್ಕೊತಾ ಇದ್ದೀರಾ? ನೀವು ಹಿಂದೂ ತಾನೇ. ಮುಸ್ಲಿಮ್ಸಲ್ಲಿ ಕ್ರಿಸ್ತಲ್ಲಿ ಹಿಂದೂ ಇಲ್ಲಿ ಇದ್ಮೇಲೆ ಎಲ್ಲ ಹಿಂದೂಗಳೇ. ಭಾರತ ದೇಶದಲ್ಲಿ ಇದ್ಮೇಲೆ ಎಲ್ಲರೂ ಒಂದೇ. ಬಟ್ ಅವರು ಅಲ್ಲಿ ಜನನೇ ಬೇರೆ ಥರ ರೀತಿಯಲ್ಲಿ ಅವರು ಲೇಡೀಸ್ಗೆಲ್ಲ ಇದು ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ಅಲ್ವಾ? ಇದನ್ನು ಅಷ್ಟೇ, ಅದನ್ನು ಉದಾಹರಣೆ ತಿಳ್ಕೊಂಡ್ರೆ ಸಾಕು. ಆ ಉದಾಹರಣೆ ತಿಳ್ಕೊಂಡು ಇದನ್ನು ಮಾಡಿದರೆ ಅಷ್ಟೇ ಸಾಕು. ಅವರಿಗೆ ಗೊತ್ತಾಗಿತ್ತು ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ, ನಮ್ಮದು ಸರಿಯಲ್ಲ. ಎಲ್ಲ ಜನ ಎಲ್ಲರೂ ಒಂದೇನೆ, ಆದರೆ ನಾವು ಮಾಡೋದು ತಪ್ಪಂತ ಇವ್ರು ತಿಳ್ಕೊಬೇಕು ಅಲ್ವಾ? ಇದನ್ನು ನಾನು ಹೇಳೋದು ಅಷ್ಟೇ. ಎಲ್ಲ ಜನ ಸಾಮಾನ್ಯರಿಗೆ ಇದನ್ನು ತಿಳ್ಕೊಂಡು ನಡೆದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇರ್ಬೋದು. ನಾಳೆ ಇವರು ಮಾಡ್ತಾರೆ, ನಾಳೆ ಅವರು ಮಾಡ್ತಾರೆ, ಓ ನಮ್ಗೆ ಇದು ಮಾಡ್ತಾರೆ ಅಂದರೆ ಭೇದ ಭಾವ ತೋರಿಸಿದಂಗೆ ಆಗುತ್ತೆ. ನಾವು ಹಿಂದೂಗಳು ಶಾಂತವಾಗಿದ್ದೀವಿ, ಬಟ್ ನೀವೇ ಜಾಸ್ತಿ ಉದ್ರೆ ಕೊಟ್ಟರು ನಮ್ಮನ್ನೆಲ್ಲ ಸಿಂಹ ಥರ ಮಾಡ್ತಾಯಿದ್ದೀರಾ. ಅದಕ್ಕೆ ದಯವಿಟ್ಟು ಅದು ಮಾಡಬೇಡಿ.
ನಾವು ಹಸು ಥರ ಇದ್ದೀವಿ ಹಿಂದೂಗಳಂದರೆ, ನಮಗೆ ಸಿಂಹ ಥರ ಆಗೋಕ್ಕೆ ಲೈಕ್ ಇಲ್ಲ. ನಾವು ಹಸುಗಳು ಹಾಲು ಕೊಟ್ಟು ನಾವು ಪೂಜೆ ಮಾಡೋರು ಅಲ್ವಾ? ಅದ್ರ ಬಗ್ಗೆ ನೀವೇ ತಿಳ್ಕೊಂಬಿಟ್ಟು ನೀವು ಶಾಂತ ಆಗಿರ್ಬೇಕು. ಇಲ್ಲೆಲ್ಲರೂ ಒಂದೇ. ಬದಲಾವಣೆ ಆಗುತ್ತಾ ನೀವು ಅಲ್ಲಿ? ಬದಲಾವಣೆ ಅಂದರೆ ಇವರು ಗುರುಗಳು ಇವರು ಇರ್ತಾರಲ್ಲ, ಅವ್ರವ್ರು ಯಾರು ಪಂಗಡದವರು ಅವ್ರು ಹೇಳಬೇಕು. ದೊಡ್ಡ ವ್ಯಕ್ತಿಗಳು ಇದು ಮಾಡೋದು ತಪ್ಪು, ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ, ನಮಗೆಲ್ಲ ಹಕ್ಕು ಕೊಟ್ಟಿದ್ದಾರೆ, ಮನೆ ಕಟ್ಟಕ್ಕೆ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ನಮಗೆಲ್ಲ ನೀರೆಲ್ಲ ಒಂದೇ ಅಲ್ವಾ? ಇಲ್ಲೇ ನಮಗೆ ಭೇದ ಭಾವ ಇಲ್ಲ, ಸ್ವತಂತ್ರವಾಗಿ ಬದುಕಕ್ಕೆ ಬಿಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಬೇರೆ ದೇಶದಲ್ಲಿದೆಯಾ ಈ ಥರ? ನಿಮ್ಮನ್ನು ನಂಬ್ತಾರ ಅವರು? ಇಲ್ಲ. ಅದಕ್ಕೆ ದಯವಿಟ್ಟು ಇದನ್ನು ತಿಳ್ಕೊಬೇಕು. ಅವ್ರ ಗುರುಗಳಾದಂಥ ಅವ್ರು ಯಾರ್ಯಾರು ಇರ್ತಾರೆ ಫಾಲೋವರ್ಸು, ಅವ್ರ ಗುರುಗಳಿಗೆ ಹೇಳ್ಬೇಕು, ಇದನ್ನು ಅವ್ರಿಗೆ ತಿಳಿಸಿ ಈ ಥರ ಮಾಡಬಾರ್ದಪ್ಪ, ಇದು ಸರಿ ಇಲ್ಲ. ಇಲ್ಲೆಲ್ಲರೂ ಹಿಂದೂ ರಾಷ್ಟ್ರದಲ್ಲಿ ಎಲ್ಲರೂ ಒಂದಾಗಿದ್ದಾರೆ, ಇದು ಅಲ್ಲಿ ಏನಾರು ಆಗಲಿ ಅಲ್ವಾ, ಇಲ್ಲಿಗೆ ಭಾರತ ದೇಶದಲ್ಲಿ ತರಬಾರ್ದು ಅದು ಅಲ್ವಾ? ನಮ್ಮವ್ರು ಎಷ್ಟು ಜನ ಸೈನಿಕರು ಕಾಯ್ತಿದ್ದಾರೆ ಪಾಪ, ರಾತ್ರಿಯಲ್ಲಿ ಕೂಡ ಅಲ್ಲೆಲ್ಲ ಕಾಯ್ತಿದ್ದಾರೆ ಅಂತ ನೀವೆಲ್ಲ ಇಲ್ಲೆಲ್ಲ ಚೆನ್ನಾಗಿರೋದು. ದಯವಿಟ್ಟು ಅದನ್ನು ಇದು ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಇಷ್ಟೇ ಹೇಳೋದು ನಾವು. ಒಂದಷ್ಟು ಈಗ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಒಂದಷ್ಟು ಜನ ಸಂತಾಪ ಅವರು ಕಾಂಗ್ರೆಸ್ ಅವ್ರು ಏನಂದರೆ ಅವರು ವೋಟ್ ಬ್ಯಾಂಕ್ ಸರ್. ಅವ್ರೇನಂದರೆ ಓಟ್ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ಓಟ್ ಹೋಗ್ಬಿಡುತ್ತೆ, ಕ್ರಿಶ್ಚಿಯನ್ಸ್ ಓಟ್ ಹೋಗ್ಬಿಡುತ್ತೆ, ಮುಸ್ಲಿಮ್ಸರು ಓಟ್ ಹೋಗ್ಬಿಡುತ್ತೆ ಅಂತ, ಅದು ಅಷ್ಟೇ. ಅವರು ಒಳಗಡೆ ಇದೆ, ಆದರೆ ಈ ವೋಟಿಂಗ್ಗೋಸ್ಕರ ಈ ಥರ ಮಾಡ್ತಾಯಿದ್ರು ಅಷ್ಟೇ. ಎದುರುಗಳು ಬಂದು ಯಾರೂ ಹೇಳ್ತಾ ಇಲ್ಲ. ಯಾಕೆ ಅವರು ಅಲ್ಲಿ ಇಲ್ವ? ಇಲ್ಲಿ ಅವ್ರದ್ದು ಇಷ್ಟು ವರ್ಷ ಸರ್ಕಾರ ನಡೆಸಿದ್ದಾರಲ್ಲ, ಅವ್ರು ಹೇಳ್ಬೋದಲ್ಲ ಇದು ಮಾಡೋದು ತಪ್ಪು, ಈ ಥರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ಬೋದಲ್ಲ ಇದು ಮಾಡಬಾರ್ದು ನಮ್ಮ ಅಂತೇಳಿ. ಇವರೇ ಕುಮ್ಮಕ್ಕೆ ಕೊಟ್ಟು ಇವರೇ ಮಾಡಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಏನಾಗುತ್ತೆ ಹೇಳಿ? ಈಗ ನಾವು ಹೊಲ ಮೇಯ್ಬಿಟ್ಟು ನಾವೇ ಹಸು ಬಿಟ್ಟಂಗೆ ಒಳಗೆ. ಅದಕ್ಕೆ ದಯವಿಟ್ಟು ಅದನ್ನು ತಿಳ್ಕೊಬೇಕು ಸರ್ಕಾರದವರು. ಏನು ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಸ್ಟ್ರೈಕ್ ಮಾಡೋದು ಅದು ಮಾಡೋದು ತಪ್ಪಿದು. ಯಾಕೆ ಎಲ್ಲ ಜೊತೆಗಿರ್ತೀವಿ, ಎಲ್ಲ ಜೊತೆಗೆ ಬಿಸ್ನೆಸ್ ಮಾಡ್ತಾರೆ, ಎಲ್ಲ ಇರ್ತೀರಿ. ಎಲ್ಲೋ ಅವ್ರು ಯಾರೋ ಅಲ್ಲಿ ಇದಾದ್ರಂತ ಗುರು ಸಹಿತಂದು ಇಲ್ಲಿ ಸ್ಟ್ರೈಕ್ ಮಾಡೋದು ಏನಿಲ್ಲ, ಅಲ್ಲಿ ಹೋಗಿ ಮಾಡಲಿ ಅಲ್ವಾ? ಅಲ್ಲಿ ಹೋಗಿ ಬಿಟ್ಟು ಮಾಡಲಿ, ಅದು ಹೆಮ್ಮೆ ಪಡ್ತೀವಿ. ನಮ್ಮವ್ರ ಬಗ್ಗೆ ಯಾರು ತೀರ್ಕೊಂಡು ಏನು ಮಾಡಿದಾರ? ನಮ್ಮವ್ರು ಎಷ್ಟು ಜನ ಸತ್ರು? ಅವರು ಮನುಷ್ಯರಲ್ವಾ? ಸೈನಿಕರು ಸತ್ರು ಎಷ್ಟು ಜನ? ಬಟ್ ಯಾರು ಒಬ್ಬರು ಮಾತಾಡಿದಾರ? ಒಬ್ಬರು ಮಾತಾಡಿ ಖುಷಿ ಪಡ್ತಿತ್ತು. ಅವ್ರ ಗುರುಜಿ ಎಲ್ಲೋ ತಿಳ್ಕೊಂಡ್ರೆ ತಿಳ್ಕೊಂಡ್ಬಿಟ್ಟು ಇವಾಗ ಈ ಥರ ಮಾತಾಡಿದರೆ ನಮಗೂ ಬೇಜಾರಾಗಲ್ವಾ? ಅದಕ್ಕೆ ಈ ಸರ್ಕಾರನೂ ತಿಳ್ಕೊಬೇಕು, ಸಿದ್ದರಾಮಯ್ಯವ್ರನ್ನು ಇದು ಗಮನಕ್ಕೆ ಬರಬೇಕು. ಅವರು ಹಿಂದೂಗಳಾಗಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೆ, ನೀವು ಈ ಥರ ಪರ್ಮಿಷನ್ ಕೊಡಬಾರ್ದು. ಒಂದು ಒಳ್ಳೇದಕ್ಕೆ ನ್ಯಾಯವಾಗಿ ಸ್ಟ್ರೈಕ್ ಮಾಡಿದರೆ ಒಳಗೆ ಹಾಕ್ತೀರಾ ಯಾವುದೋ ಇದು ಮಾಡೋಕ್ಕೆ ಅಲ್ವಾ? ಇದು ಯಾವುದೋ ದೇಶದಲ್ಲಿ ನಡೀತಕ್ಕಂಥ ಇಲ್ಲಿ ಬಂದು ಸ್ಟ್ರೈಕ್ ಮಾಡಿದರೆ ಇವರು ಕಣ್ಮುಚ್ಕೊಂಡು ಕುಂತಿದೆ ಅಂತ ಸರ್ಕಾರ. ಮತ್ತೇನಿಲ್ಲ, ಕಣ್ಮುಚ್ಕೊಂಡು ಕುಂತಿದೆ, ಕೋರ್ಟಲ್ಲಿ ಕಣ್ಮುಚ್ಕೊಂಡು ಕುಂತಿದೆ. ಇಲ್ಲಿ ಯಾರ ಕಾನೂನು ಸುವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇಷ್ಟೇ, ಮತ್ತೇನಿಲ್ಲ. ಇದನ್ನು ದಯವಿಟ್ಟು ಸರ್ಕಾರದವ್ರು ತಿಳ್ಕೊಬೇಕು. ನಿಜವಾಗ್ಲೂ ನಮ್ಮ ದೇಶದ ಕೆಲವೊಂದು ಭಾಗದಲ್ಲಿ ಕೆಲವೊಂದು ವಿಚಾರ ಬೇಡಾದ ವಿಚಾರಗಳಿವೆಲ್ಲ. ನಮಗೆ ಅದರ ಅವಶ್ಯಕತೆ ಈಗಿಲ್ಲ. ನಮ್ಮ ಟಾಪ್ ಲೆವೆಲ್ ಇದ್ದವರು ಅದನ್ನು ಅದ್ರ ತಕ್ಕಂಥ ಅವರು ನಿಭಾಯಿಸ್ಕೋತಾರೆ. ನಾವು ಇಂಟರ್ಫಿಯರ್ ಆಗುವಂಥ ಏನಿಲ್ಲ, ಬೇಕಾಗಿಲ್ಲ. ಅದು ಆ ಸ್ಟ್ರೈಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಅನಿಸಿಕೆ ಸರ್ ಅವ್ರ ಬಗ್ಗೆ? ಯಾರ ಬಗ್ಗೆ ಹೇಳ್ತೀರಾ? ನಮ್ಮ ದೇಶದಲ್ಲಿ ಪ್ರೊಟೆಸ್ಟ್ ಮಾಡೋದ್ರಿಂದ ಅಲ್ಲಿ ಏನೋ ಬದಲಾವಣೆ ಆಗುತ್ತೆ? ಏನು ಬದಲಾವಣೆ ಆಗಲ್ಲ, ಏನು ಚೇಂಜಸ್ ಬರಲ್ಲ. ಅದು ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೊಟೆಸ್ಟ್ ಮಾಡಬೇಕಾದ ವಿಷಯಗಳಿಗೆ ಅವರು ಸ್ಪಂದಿಸಬೇಕು. ನಮ್ಮ ದೇಶದಲ್ಲಿ ಕೆಲವೊಂದು ಭಾಳಷ್ಟು ವಿಚಾರಗಳಿದ್ದಾವೆ, ಅದಕ್ಕೆ ಬೇಕಾದಂಥ ಪ್ರೊಟೆಸ್ಟ್ ಮಾಡಿ ಅವರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಚೆನ್ನಾಗಿರ್ತದೆ. ಅದು ಮಾಡೋದಿಲ್ಲ. ಒಳ್ಳೆ ಬೇರೆ ಕಡೆ ಹೋಗ್ತಾ ಇದೆ. ನಾವು ನಮ್ಮ ಇಂಡಿಯಾದಲ್ಲಿ ಇದ್ದವರೇ ಬೇರೆ ಕಡೆ ಹೋಗ್ತಾ ಇದೆ. ಅದರ ಅವಶ್ಯಕತೆ ಇದೆಯಾ? ಬೇಡ, ಅದು ಅವಶ್ಯಕತೆ ಇಲ್ಲ. ಅದರ ಮಾಡುವಂಥದ್ದೆಲ್ಲ ಮಾಡಬೇಕಾದ ಯಾವ ಕೆಲಸ ಐತೆ ಅದಕ್ಕೆ ಯಾರು ಮಾಡ್ತಾ ಇಲ್ಲ, ಕೆಲವೊಂದಿಷ್ಟು ವರ್ಗದವರು. ಅದು ಬೇಡ, ನನ್ನ ಒಪಿನಿಯನ್ ಪ್ರಕಾರ ಬೇಡವೇ ಬೇಡ. ಅಯ್ಯೋ, ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಉಳಿಲಿಲ್ಲ. ಅವ್ರೇನಿದ್ರು ಒಂದು ಸೈಡ್ ಮಾತಾಡ್ತಾರೆ, ಅದು ಬೇಕಾ? ಒಂದೇ ಸೈಡ್. ಎಲ್ಲರಿಗೂ ಗೊತ್ತಿದೆ ಅವ್ರ ಬಾಯಿ ತೆಗೆದ್ರೆ ಏನು ಹೇಳ್ತಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಅಂದಾಗ ಮತ್ತೆ ಅವ್ರು ಹಂಗೆ ಹೇಳಿದ್ರು ಅಂತ ಕೇಳುವಂಥದ್ದು ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಇಷ್ಟೇ ನಾನು ಹೇಳೋದು ಅವ್ರ ಬಗ್ಗೆ. ನಮ್ಮ ದೇಶದವರು ಈಗ ಮೋದಿ ಅವರು ಯಾಕೆ ಸಪೋರ್ಟ್ ಮಾಡ್ಬೇಕಲ್ಲ, ಏನು ಹೇಳ್ತಾರೆ? ಅದೇ ನಾನು ಮೊದಲೇ ಹೇಳಿದ್ದೀನಿ, ಒಳ್ಳೆ ಬೇರೆ ಕಡೆ ಹೋಗ್ತಾ ಇದೆ. ಕೆಲವೊಂದು ವರ್ಲ್ಡ್ ವ್ಯೂ ಹೆಂಗಿರುತ್ತೆ ಅದ್ರ ತಕ್ಕಂತ ಹೋಗ್ಬೇಕಾಗುತ್ತೆ.
ಈಗ ಮೋದಿಯವರಾದರೂ ಅವ್ರಿಗೆ ಗೊತ್ತಿರುತ್ತೆ, ವರ್ಲ್ಡ್ ಟಾಪ್ ಲೀಡರ್ ಜೊತೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಅದ್ರ ಬಗ್ಗೆ ಅರಿವು ಇರುತ್ತದೆ, ಏನು ನಡೀತಾ ಇದೆ ವರ್ಲ್ಡಲ್ಲಿ, ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರ ಡಿಸಿಷನ್ ತೊಗೊಂಡಿರ್ತಾರೆ. ಮತ್ತು ನಾವು ಆ ದೊಡ್ಡ ರಿಚ್ ಕಂಟ್ರಿ ಜೊತೆ ಫೈಟ್ ಮಾಡುವಂಥದ್ದು ನಮಗೆ ಬೇಡ. ಈಗ ನಮಗೆ ಯುದ್ಧನೂ ಬೇಡ, ಅವ್ರ ಜೊತೆ ಫೈಟ್ ಮಾಡೋ ಅವಶ್ಯಕತೆ ನಮಗೆ ಬೇಡ. ನಾವು ಅದನ್ನು ಕೂಲಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗಿದ್ದೆ ಜಾಣತನ. ಅದನ್ನು ಮೋದಿಯವ್ರು ಮಾಡ್ತಾ ಇದ್ದಾರೆ. ಕರೆಕ್ಟ್ ಆಗಿದೆ ಡಿಸಿಷನ್ ತಗೊಳ್ಳೋದು. ಓ ಪಕ್ಕ 100% ಸರಿ, ಕರೆಕ್ಟ್ ಇದೆ. ಅವರು ಸದ್ಯದ ಮಟ್ಟಿಗೆ ಅವರ ವರ್ಲ್ಡ್ ವ್ಯೂವನ್ನು ಅವರು ತಿಳ್ಕೊಂಡಿದ್ದಾರೆ. ಅದ್ರ ತಕ್ಕಂಥ ಅವ್ರು ಮೂವ್ ಆಗ್ತಾ ಇದ್ದಾರೆ. ನನಗೊಂದು ನನ್ನ ಒಪಿನಿಯನ್ ಅದು ಅನಾವಶ್ಯಕ. ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಲ್ಲದೆ ಇರೋದ್ರಿಂದ ನಾವು ಅದರ ಬಗ್ಗೆ ಯಾವುದೇ ಒಂದು ಇಂಡಿಪೆಂಡೆಂಟ್ ಒಪಿನಿಯನ್ ಕೊಡೋದಾಗ್ಲಿ ಅಥವಾ ಜನ ಅದರೊಳಗೆ ಭಾಗವಹಿಸಿ ಅದ್ರ ವಿರುದ್ಧವಾಗಿ ಮಾತಾಡೋದಾಗ್ಲಿ ಮಾಡೋದು ಅದು ನಮಗೇನು ಅದರಿಂದ ಉಪಯೋಗ ಅಥವಾ ಲಾಭ ಇಲ್ಲ. ಪ್ರಪಂಚ ನಡೆಯೋದೇ ಒಂದು ವ್ಯಾಪಾರದಲ್ಲಿ ಎಲ್ಲ ದೇಶಗಳು ಅವ್ರವ್ರ ಲಾಭ ಮಾತ್ರ ನೋಡ್ತಾರೆ. ನಮ್ಮ ದೇಶ ನಾವು ನಮ್ಮ ಲಾಭ ನೋಡಬೇಕೆ ಹೊರತು ಯಾವುದೇ ಈ ಥರ ಸೆಂಟಿಮೆಂಟು ಈ ಥರ ಇದನ್ನು ಇಟ್ಕೊಳಕ್ಕೆ ಹೋಗಬಾರ್ದು. ಓಕೆ ಸರ್, ಏನಾದ್ರು ನಷ್ಟ ಆಗುದುಂಟಾ ನಮ್ಮ ದೇಶಕ್ಕೆ? ಇವಾಗ ಏನು ಮೋದಿ ಅವರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅಲ್ಲ, ನಮ್ಮ ದೇಶದ ಬಂಡವಾಳನೇ ವಿಪರೀತ ಹೂಡಿಕೆ ಆಗಿದೆ ಅಲ್ವಾ ಚಾಬಾರ್ ಪೋರ್ಟ್ಗೆ. ಈಗ ನಷ್ಟ ಆದರೆ ನಮಗೂ ನಷ್ಟನೇ ತಾನೇ ಅದು. ಸೊ ಇದು ವ್ಯಾಪಾರ ಆದ್ಮೇಲಿಂದ ಲಾಭ ನಷ್ಟದ ಬಗ್ಗೆ ಮಾತ್ರನೇ ಇರಬೇಕು ಗಮನ. ಇದೆಲ್ಲ ಈ ಥರ ಎಮೋಷನ್ಸು ಸೆಂಟಿಮೆಂಟ್ಸ್ ಎಲ್ಲ ಅನಾವಶ್ಯಕ. ಇದ್ರ ಬಗ್ಗೆ ಯಾರು ಗಮನನೂ ಕೊಡಬಾರ್ದು, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಏನಿದ್ರು ಕೂಡ ದೇಶಕ್ಕೆ ಲಾಭ ಆಗೋದು ಇದನ್ನ ಇತ್ತು ಅಂದರೆ ಅದ್ರ ಬಗ್ಗೆ ನಾವು ಕೂತು ಮಾತಾಡಿದ್ರೆ ಅದರೊಳಗೆ ಒಂದು ಅರ್ಥ ಇರ್ತದೆ. ಇದು ಏನೋ ಒಂದು ಸಾಮಾಜಿಕವಾಗಿ ಒಂದು 4 ಜನ ಹೇಳ್ತಾರೆ, ಅದು ಅವರವರ ಅಭಿಪ್ರಾಯ ಆಗುತ್ತೆ. ಆದರೆ ಇದು ಖಂಡಿತ ಅವಶ್ಯಕತೆ ಇಲ್ಲ. ಬಹುಶಃ ದೇಶದ ಲಾಭದ ಬಗ್ಗೆ ಮಾತ್ರ ನಾವು ನೋಡಬೇಕು. ನಿಮ್ಮ ಅನಿಸಿಕೆ ಸರ್, ನಿಮ್ಮ ಒಪಿನಿಯನ್ ಏನು? ಇವಾಗ ಮೋದಿ ಅವರು ಸಪೋರ್ಟ್ ಮಾಡಬೇಕು ಅಂತ ಬೇಡ? ನಾನು ಈಗಾಗಲೇ ಹೇಳಿದೆ ಅದನ್ನ. ನಾವು ಬಂಡವಾಳ ಹಾಕಿದ್ದೀವಿ ಅಲ್ವಾ, ಭಾರತನೂ ಕೂಡ ಅಲ್ಲಿ ಬಂಡವಾಳ ಹೂಡಿಕೆ ಮಾಡಿದೆ ಅಲ್ವಾ. ಈಗ ನಷ್ಟ ಆದರೆ ನಮಗೂ ನಷ್ಟ ಆಗ್ತದಲ್ಲ. ಸೊ ಇಡೀ ಪ್ರಪಂಚಕ್ಕೆ ಆಗತ್ತೆ, ಬೇರೆ ದೇಶಗಳಿಗೂ ಆಗತ್ತೆ, ನಮಗೂ ಆಗತ್ತೆ. ಅವಾಗ ಇವಾಗ ಏನು 3 ದೇಶಗಳ ಮಧ್ಯೆ ಯುದ್ಧ ಆಗಿದೆ, ನಾವು ಅದಕ್ಕೆ ಇಂಟರ್ಫಿಯರ್ ಆಗೋದು ಬೇಡ ಅಂತ. ಅಲ್ಲ, ನಮಗೆ ಸಂಬಂಧಪಟ್ಟಿದ್ದು ಅಲ್ವಲ್ಲ ಅದು. ನಮಗೇನಾನ ಅವರಿಂದ ತೊಂದರೆ ಆಗೋದಾದ್ರೆ ನಾವು ಇಂಟರ್ಫಿಯರ್ ಆಗಬೇಕು. ನಮಗೇನು ಅದರಿಂದ ತೊಂದರೆ ಆಗ್ತಿಲ್ವಲ್ಲ. ಬೇರೆ ಸಪೋರ್ಟಿಗೆ ಹೋಗೋದು ಬೇಡ ಅಲ್ಲ, ಆದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೇನು ಅವಶ್ಯಕತೆ ಇಲ್ಲ. ಕೊನೆಯದಾಗಿ ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಾಗಿರ್ಬೋದು, ಶಿವಮೊಗ್ಗದಲ್ಲಾಗಿರ್ಬೋದು ತುಂಬ ಜನ ಅವ್ರಿಗೆ ಫೇವರ್ ಮಾಡ್ಕೊಂಡು ಅವ್ರಿಗೆ ಜಸ್ಟಿಸ್ ಬೇಕು ಅಂತ ಒಂದಷ್ಟು ಪ್ರೊಟೆಸ್ಟ್ ಮಾಡ್ತಾರೆ. ಎಷ್ಟು ಸರಿ ಸರ್ ಅಂಥವ್ರಿಗೆ ಏನು ಹೇಳ್ತಾರೆ? ಈಗ ಒಂದಿಷ್ಟು ಜನದ ಅಭಿಪ್ರಾಯ ಆ ಥರ ಇರ್ತದೆ. ಅವರು ಅದು ಸರಿ ಅಂತ ಹೇಳಿ ಅವ್ರು ಮಾಡ್ತಾರೆ. ಆದರೆ ನಾ ಈಗಾಗಲೇ ಹೇಳಿದಾಗೆ ಇದು ನಮ್ಮ ದೇಶಕ್ಕೆ ಯಾವುದೇ ಥರದಾಗಿ ಲಾಭ ಥರ ಅಂಥದ್ದೇನೂ ಅಲ್ಲ ಇದು. ಹಾಗಾಗಿ ಈಗ ಜಗತ್ತಿನ ಡೈರೆಕ್ಷನ್ ಎಲ್ಲಿರ್ತದೋ ನಾವು ಅಲ್ಲಿರ್ಬೇಕಾಗತ್ತೆ. ಅಲ್ಲಿ ಯುದ್ಧ ಆಗೋದ್ರಿಂದ ಇಲ್ಲಿ ಸ್ಟ್ರೈಕ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಮ್ಮವ್ರಿಗೆ ಮಾಡೋದಿಲ್ಲ ಇವರು. ಅಲ್ಲಿ ಯಾರೋ ಸತ್ರು ಅಂತೇಳಿ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಭಾರಿ ತಪ್ಪಿದು, ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಮ್ಮ ಪಹಲ್ಗಾಮಲ್ಲಿ ಸತ್ರು, ಆಮೇಲೆ ಕಾಶ್ಮೀರ್ ಪಂಡಿತರು ಓಡಿಸಿದ್ರು. ಅದಕ್ಕೆಲ್ಲ ಏನು ಮಾಡಿದ್ರು ಇವರು? ಏನಾದ್ರು ಓಡಾಡಿದ್ರ ಅಥವಾ ಏನಾದ್ರು ಅದಕ್ಕೊಂದು ನ್ಯಾಯಯುತವಾಗಿ ಏನಾದ್ರು ಮಾತಾಡಿದ್ರಾ? ಏನೂ ಮಾತಾಡಿಲ್ಲ. ಡಿಬೇಟಲ್ಲಿ ಕೂತ್ಕೊಳ್ಳಿ, ಬರೀ ಅದೇ ಮಾತಾಡ್ತಾರೆ, ಅಲ್ಲಿದೆ ಮಾತಾಡ್ತಾರೆ. ನಮ್ಮವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಇಲ್ಲಿ ಏನು ಅಂದರೆ ಟೋಟಲಿ ನಮ್ಮ ಹಿಂದೂಗಳು ಅರ್ಥ ಮಾಡಿಕೊಂಡು ಮುಂದೆ ನಮ್ಮ ಬಗ್ಗೆನ ನಾವು ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಬೇಕು ಅಷ್ಟೇ. ಇದು ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಇವರು ಯಾರು ಪ್ರೊಟೆಸ್ಟ್ ಮಾಡ್ತಾರೆ ಅವ್ರನ್ನ ಸರ್ಕಾರದವರು ಅದು ಮಾಡಬೇಕು. ಬಟ್ ಸರ್ಕಾರನೇ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಏನಿದೆ ಸರ್, ಒಂದಷ್ಟು ಜನ ಈಗ ಮುಖಂಡರು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಸಂತಾಪ ಸೂಚಿಸ್ತಾ ಇದ್ದಾರೆ ಆ ದೇಶದ ಒಬ್ಬ PM. ಅದೇ ಸರ್ ಹೇಳ್ತಿದೀವಲ್ಲ, ಎಲ್ಲ ವೋಟ್ ಬ್ಯಾಂಕ್ ಅಷ್ಟೇ ಸರ್, ಬೇರೆ ಏನೇನಿಲ್ಲ. ಈಗ ಅವ್ರಿಗಿರೋದು ಅವ್ರದ್ದು ಒಂದೇ ವೋಟ್ ಇರೋದು. ಸೊ ಹಂಗಾಗಿ ಅವ್ರೇನು ಮಾಡ್ತಾರೆ, ಸೊ ಅವ್ರು ಮಾಡಲೇಬೇಕು. ಅವ್ರಿಗೆ ಬೇರೆ ವಿಧಿನೇ ಇಲ್ಲ. ಹಂಗಾಗ್ಬಿಟ್ಟಿದೆ ಅವ್ರಿಗೆ. ಅವ್ರಿಗೆ ಒಳಗಡೆ ಮನಸ್ಸಲ್ಲಿ ಇದೆ ನಮ್ಮವ್ರು ಅನ್ನೋದೊಂದು ಇದೆ, ಬಟ್ ಅದನ್ನು ಹೊರಗಡೆ ವ್ಯಕ್ತಪಡಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ.